ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ನಂಗಲಿ 2003ರಿಂದ 2004ನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಮತ್ತು ಸ್ನೇಹ ಸಂಮೇಳನ ಕಾರ್ಯಕ್ರಮ. SSLC ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ನಂಗ್ಲಿಯಲ್ಲಿ ಶ್ರೀ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ಈ ದಿನ ಎಲ್ಲ ಹಿರಿಯ ಶಿಕ್ಷಕರು ಬಂದು ಅವರು ತಮ್ಮ ಗುರುವಂದನೆಯನ್ನು ಸ್ವೀಕರಿಸೋದ್ರ ಮುಖಾಂತರ ಅವರಿಗೆ ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಂತ ಹಳೆ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ನಾನೊಬ್ಬ ಶಿಕ್ಷಕನಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಜೊತೆಗೆ ಈ ಒಂದು 2004ರ ಬ್ಯಾಚ್ನ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರು ತುಂಬಾ ನನಗೆ ಮರೆಯಲಾಗದ ಒಂದು ವಿದ್ಯಾರ್ಥಿಗಳಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೊಬ್ಬ ಶಿಕ್ಷಕನಾಗಿ ಈ ಶಾಲೆಗೆ ಈ ಬ್ಯಾಚ್ಗೆ ಫಸ್ಟ್ ಟೈಮು ನಾನು ಬಂದು ಈ ಮಕ್ಕಳ ಜೊತೆಯಲ್ಲಿ ಬೆರೆತಿರ್ತಕ್ಕಂಥ ಒಬ್ಬ ಟೀಚರ್ ಆಗಿ, ಜೊತೆಗೆ ಅವರೆಲ್ಲ ಮಕ್ಕಳು ಕೂಡ ಒಳ್ಳೆಯ ಒಂದು ಉತ್ತಮ ಸ್ಥಾನಗಳನ್ನ ಗಳಿಸ್ಕೊಳ್ಳೋದ್ರ ಮುಖಾಂತರ ಭವಿಷ್ಯದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅದನ್ನ ನೋಡಿ ಖುಷಿಯಾಗಿ ಆಯಿತು. ಗುರುವಂದನಾ ಕಾರ್ಯಕ್ರಮ ಅಂತಕ್ಕಂಥದ್ದು ಟೀಚರ್ಗಳಿಗೆ ತುಂಬಾ ಅವಶ್ಯಕತೆ ಇರ್ತಕ್ಕಂಥ, ಯಾಕಂದ್ರೆ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕನ್ನು ಕೊಟ್ಟಂತ ಶಿಕ್ಷಕರು ಏನಿದ್ದಾರೆ ಅವರಿಗೆ ಈ ರೀತಿಯ ಸನ್ಮಾನಗಳು ನಡೆದಾಗ ನಮ್ಗೇನೋ ಒಂಥರ ಆತ್ಮತೃಪ್ತಿ ಅಂತಕ್ಕಂಥದ್ದು ಸಿಗುವಂತ ಒಂದು ಕ್ಷಣ. ಅಂತ ಕ್ಷಣವನ್ನ ಕಲ್ಪಿಸ್ಕೊಟ್ಟಂತ ಎಲ್ಲ ನನ್ನ ಈ 2004ರ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನ ಎಲ್ಲ ಟೀಚರ್ಸು ಹಿರಿಯರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತರ ಗುರುವಂದನೆ ಕಾರ್ಯಕ್ರಮಗಳು ಪ್ರತಿ ವಿದ್ಯಾರ್ಥಿಗಳಿಗೂ ಮಾದರಿ ಆಗಿರ್ಲಿ, ಮತ್ತೆ ಇನ್ನು ಈ ಮಕ್ಕಳು ಯಶಸ್ಸಿನ ಹಂತದಲ್ಲಿ ಬೆಳೀಲಿ ಅಂತಕ್ಕಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಒಂದು ಕಿರಿಯ ವಿದ್ಯಾರ್ಥಿಗಳು ಇವರನ್ನ ಮಾದರಿಯಾಗಿ ತಗೊಂಡು ಉತ್ತಮ ಮಾರ್ಗದಲ್ಲಿ ಬೆಳೀಲಿ, ಅದೇ ರೀತಿ ಉತ್ತಮ ಶಿಕ್ಷಕರು ಉತ್ತಮ ವಿದ್ಯಾರ್ಥಿಗಳಿಗೆ ವೇದಿಕೆ ಆಗಲಿ ಅಂತಕ್ಕಂಥದ್ದನ್ನ ನಾನು ಈ ಒಂದು ಸಂದರ್ಭದಲ್ಲಿ ಬಯಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಶಾಲೆಯಿಂದ ವಿಭಿನ್ನವಾಗಿ ಕೆಲಸಗಳಲ್ಲಿ ತೊಡಗಿದ್ದಾರೆ, ಹಲವಾರು ಜನರಿಗೆ ಲೈಫ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪ್ಪಿಗೆ ಸರ್? ಅಫ್ಕೋರ್ಸ್ ವಿಭಿನ್ನವಾಗಿ ಇರ್ಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿಯಾದಂತ ಒಂದು ವೃತ್ತಿಯನ್ನು ಅನುಸರಿಸಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ರೆ ಪ್ರತಿ ವಿದ್ಯಾರ್ಥಿ ಉತ್ತಮ ಮಾರ್ಗದಲ್ಲಿ ಹೋಗ್ಲಿ ಅಂತ ಬಯಸ್ತೀವಿ. ಆ ಉತ್ತಮ ಮಾರ್ಗ ಅಂತಂದಾಗ ಅದು ಯಾವ ಕ್ಷೇತ್ರನಾದ್ರೂ ಆಯ್ಕೆ ಮಾಡ್ಕೋಬಹುದು. ಅದು ಉತ್ತಮವಾಗಿರ್ಬೇಕು, ಒಳ್ಳೆ ರೀತಿಯಲ್ಲಿ ಆಗ್ಬೇಕು, ಉತ್ತಮ ನಡವಳಿಕೆ ಬರ್ಲಿ ಅಂತ ನಾವು ಟೀಚರ್ ಎಕ್ಸ್ಪೆಕ್ಟ್ ಮಾಡ್ತೀವಿ ವಿನಃ ಇಂಥದ್ದೇ ವೃತ್ತಿ ಮಾಡ್ಬೇಕು, ಜೀವನ ಮಾಡ್ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಹಾಗಾಗಿ ಇದ್ದಿದ್ರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಈ ಒಂದು ಬ್ಯಾಚ್ ನಲ್ಲಿ ಉತ್ತಮ ಒಂದು ವೃತ್ತಿಯನ್ನ ಅನುಸರಿಸ್ಕೊಂಡು ಅವರವರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಜೀವನನೂ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಸುಮಾರು ಹಳೆ ವಿದ್ಯಾರ್ಥಿಗಳು 150ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಕ್ಕಂಥ ಒಂದು ಕ್ಷಣ. ಜೊತೆಗೆ ಎಲ್ಲಾ ಶಿಕ್ಷಕರು ಎಕ್ಸೆಪ್ಟ್ ಕೆಲವು ಶಿಕ್ಷಕರು ಮರಣ ಹೊಂದಿರೋ ಕಾರಣಕ್ಕೋಸ್ಕರ ಅವರು ಇಲ್ಲ ಅನ್ನೋದ್ ಬಿಟ್ರೆ ಎಲ್ಲಾ ಶಿಕ್ಷಕರು ಭಾಗವಹಿಸಿದ್ರು. ಎಲ್ರಿಗೂ ಖುಷಿ ಕೊಡ್ತಕ್ಕಂಥ ವಿಚಾರ. ಅದು ನನಗೂ ತುಂಬಾ ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ಈ ಶಿಕ್ಷಕರಲ್ಲಿ ನಾನೇ ಕಿರಿಯ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಬಂದಿರೋರಲ್ಲಿ. ನನಗದು ಏನೋ ಒಂಥರ ಖುಷಿ ಕ್ಷಣ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಗುರುಗಳಿಗೆ ನಾವ್ ಎಷ್ಟು ಮಾಡಿದ್ರು ಅದು ಕಡಿಮೆ. ಯಾಕಂದ್ರೆ ತಂದೆ ತಾಯಿ ಅನ್ನೋದು ಬೀಜ ಕೊಡ್ತಾರೆ, ಅದು ಮೊಳಕೆ ಆಗಿ ನಾವು ಮರ ಆಗಿದೀವಿ. ಇವಾಗ ಆ ಮರನ್ನ ಯಾವ ರೀತಿ ಅವರು ಆ ಮೊಳಕೆಯನ್ನು ರೆಡಿ ಮಾಡಿ ಮರ ಮಾಡಿ ನಾವು ಈ ಸ್ಥಾನಕ್ಕೆ ತಂದಿದ್ದಾರೆ ಅಂದ್ರೆ ಅದು ಗುರುಗಳಿಗೆ ಸಲ್ಲುತ್ತೆ. 100ರಲ್ಲಿ 75% ಗುರುಗಳಿಗೆ ನಾವೆಷ್ಟು ಬೆಳಿತೀವೋ ಆ ಬೆಳೆಯೋದಕ್ಕೆ ಕಾರಣ ಏನಂದ್ರೆ ಮೂಲ ಕಾರಣ ಗುರುಗಳಿಂದ ಅಂತ ಹೇಳ್ತೀನಿ. ನಾವು 2003-4 ಬ್ಯಾಚ್ ಅವರು ಹಿಂಗ್ ಗುರುವಂದನಾ ಕಾರ್ಯಕ್ರಮ ಮಾಡೋಣ, ಇದೊಂದು ಮಾದರಿಯಾಗಿ ಎಲ್ಲಾ ಕಡೆ ಹೋಗಿ ಎಲ್ರು ಗುರುಗಳಿಗೆ ಯಾರು ಗುರುಗಳಿಗೆ ಗೌರವ ಕೊಡ್ತಾರೋ ನಿಜವಾಗ್ಲೂ ಹೇಳ್ತೀನಿ ಅವ್ನ ಸಮಾಜದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾರೆ. ಅದು ಒಂದು ಕಾರಣ ಏನಂದ್ರೆ ನಾನು ಇದು ಇಡೀ ಪ್ರಪಂಚದಲ್ಲಿ ನಮ್ಮ ಮೋದಿಜಿ ಎಲ್ರು ಮೀಟ್ ಆಗ್ಬೇಕು ಅದಂತ ಅವಕಾಶ ಸಿಕ್ಕಿದೆ ಅಂತ. ಆ ಅವಕಾಶದ ಕಾರಣ ಯಾರು ಅಂದ್ರೆ ಗುರುಗಳು. ಇಲ್ಲಿ ಓದಿರೋದಕ್ಕೆ ಅವ್ರು ನಮ್ಗೆ ಹೇಳ್ಕೊಟ್ಟಿರೋ ಪ್ರತಿಯೊಂದು ಮಾತುಗಳು ನಾವು ಬೆಳೆಯೋ ರೀತಿ ಒಳ್ಳೆ ರೀತಿಯಿಂದ ಅವರು ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ ನಾವು ಈ ಸ್ಥಾನ ಬೆಳೆದಿದ್ವಿ. ಅದೊಂದು ಸ್ಥಾನ ಅಲ್ಲ, ಅವರಲ್ಲಿ ನಾವು ಇನ್ನೂ ಚಿಕ್ಕವರು. ಆದ್ರೆ
ಅವರು ಬೆಳೆ ಯಾವ ರೀತಿ ಬೆಳೆಸಿದಾರೆ. ಇವಾಗ ಕೆರೆ ಇರುತ್ತೆ, ಕೆರೆಯಲ್ಲಿ ನೀರು ಕೆಳಗಡೆ ಹೋದಾಗ ಒಂದು ಭತ್ತ ಹೋಗುತ್ತೆ, ಒಂದು ರಾಗಿ ಹೋಗುತ್ತೆ, ಒಂದು ಶ್ರೀಗಂಧ ಮರ ಆಗುತ್ತೆ, ಒಂದು ಎಲ್ಲ ವಿದ್ಯಾರ್ಥಿಗಳು ಅದು ಅದೃಷ್ಟವಾಗಿ ಹೋಗುತ್ತೆ. ಆದ್ರೆ ಎಲ್ಲರೂ ಸೇರಿ ಒಂದು ಜಾಗದಲ್ಲಿ ಸೇರಿರೋದು ಅಂದ್ರೆ ಅದೊಂದು ಕೆರೆ. ಅಂತಹದ್ದು ಕೆರೆ ಅನ್ನೋದು ನಾವು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಅದು ಒಳ್ಳೇದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಅದು